ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಸ್ ಫ್ಯಾಮಿಲಿ ವ್ಲಾಗ್ಸ್. ನಮಗಿವತ್ತು ಫ್ರೆಶ್ ಏಡಿ ಸಿಕ್ಕಿತ್ತು. ನೋಡ್ಬೋದು, ಜೀವ ಇದೆ. ತರುವಾಗ ಇದು ತುಂಬ ಜೀವ ಇತ್ತು ಇದಕ್ಕೆ. ಹಾಗೆ ನಾನು ಅದನ್ನು ಹಾಗೆ ಬಿಟ್ಟೆ ಸ್ವಲ್ಪ ಹೊತ್ತು, ಅಂದರೆ ಹೆದರಿಕೆ ಆಗ್ತದೆ ಅದು ಕಟ್ ಮಾಡಲಿಕ್ಕೆ ಅಂತ. ಈಗ ಸಾಧಾರಣ ಜೀವ ಹೋಗಿದೆ, ಆದರೆ ಅದು ಸ್ವಲ್ಪ ಅಲ್ಲಾಡ್ತಾ ಇದೆ. ಈಗ ಇದಕ್ಕೆ ಸಾರು ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡುವ. ಫಸ್ಟಿಗೆ ಇದಕ್ಕೆ ಮೆಣಸು ಹಾಕಿದ್ದೇನೆ, 10-15 ಬ್ಯಾಡಿಗೆ ಮೆಣಸು, ಹಾಗೆ 2 ಖಾರಕ್ಕೆ ಗುಂಟೂರು ಮೆಣಸನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಬೇಕು. ನಂತರ ಇದಕ್ಕೆ 2 ಸ್ಪೂನಿನಷ್ಟು ಕೊತ್ತಂಬರಿ, 3/4 ಸ್ಪೂನು ಜೀರಿಗೆ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸಬೇಕು. ಇದೆಲ್ಲ ಫ್ರೈ ಮಾಡಿ ಆದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಸಾಸಿವೆ ಹಾಕಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಬೇಕು. ನಂತರ ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಅದರ ಜೊತೆ 10 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ. ಹಾಗೆ ಒಂದು ದೊಡ್ಡ ಪೀಸ್ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಹಾಗೆ ಸ್ವಲ್ಪ ಅರ್ಧ ಸ್ಪೂನಿನಷ್ಟು ಅರಶಿನ ಕೂಡ ಸೇರಿಸ್ತೇನೆ. ಹಾಗೆ ನಾನು ಇದಕ್ಕೆ 3 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಫ್ರೈ ಮಾಡೋದಿಲ್ಲ, ಹಸಿ ಈರುಳ್ಳಿಯನ್ನೇ ಸೇರಿಸೋದು. ಈ ಥರ ಹಸಿ ಈರುಳ್ಳಿಯನ್ನು ಸೇರಿಸಿ ಮಾಡಿದರೂ ತುಂಬ ಚೆನ್ನಾಗಿರ್ತದೆ. ಹಾಗೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸೋದಿಲ್ಲ, ಅದರ ಬದಲು ನೀರುಳ್ಳಿ ಹಾಕಿ ನೀರುಳ್ಳಿ ಸಾರನ್ನೇ ಮಾಡೋದು, ತುಂಬ ಸೂಪರಾಗಿರ್ತದೆ. ಈಗ ಇದನ್ನು ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಟು ಅದಕ್ಕೆ 2 ಸ್ಪೂನಿನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ 2 ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೇನೆ. ಈ ಏಡಿ ಸಾರು ಮಾಡುವಾಗ ನಾವು ಯಾವಾಗಲೂ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಬೇಕು. ಯಾಕೆಂದರೆ ಏಡಿ ಸಾರು ತುಂಬ ಉಷ್ಣ ಅದು, ಹಾಗಾಗಿ ಈ ಥರ ತುಪ್ಪ ಹಾಕೋದರಿಂದ ಉಷ್ಣ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತದೆ. ನಂತರ ಅದಕ್ಕೆ 1 ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಒಂದು ದೊಡ್ಡ ಪೀಸ್ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದರ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ನಂತರ ಇದಕ್ಕೆ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕಬೇಕು. ಹಾಗೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಸೇರಿಸ್ತೇನೆ. ಹಾಗೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ತೆಳು ಮಾಡ್ತಾ ಇದ್ದೇನೆ ನಾನಿಲ್ಲಿ. ಯಾಕೆಂದರೆ ಇದು ಏಡಿ ಬೇಯಲಿಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು. ಅದು ಏಡಿ ಬೇಯ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತದೆ ಅಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಈ ಮಸಾಲೆ ಚೆನ್ನಾಗಿ ಕುದಿಸಬೇಕು. ಒಂದು 5 ನಿಮಿಷ ಇದನ್ನು ಕುದಿಸಬೇಕಾಗ್ತದೆ. ನೋಡ್ಬೋದು, ಈಗ ಇದು ಕುದಿ ಬರ್ತಾ ಉಂಟು. ನಾನು ಏಡಿಯನ್ನು ಈ ಥರ ಚಿಕ್ಕದಾಗಿ 2 ಪೀಸ್ ಮಾಡಿ ತೊಗೊಂಡಿದ್ದೇನೆ. ದೊಡ್ಡ ಏಡಿಯನ್ನು 4 ಪೀಸ್ ಮಾಡಿದ್ದೇನೆ. ಹಾಗೆ ಸಣ್ಣ ಏಡಿಯನ್ನು 2 ಪೀಸ್ ಮಾಡಿ ತೊಗೊಂಡಿದ್ದೇನೆ. ಈಗ ಏಡಿಯನ್ನೆಲ್ಲ ಈ ಕುದೀತಿರುವ ಸಾರಿಗೆ ಹಾಕಬೇಕು. ಈ ಏಡಿ ಪೀಸ್ಗಳೆಲ್ಲ ಈ ಸಾರಿನೊಳಗೆ ಚೆನ್ನಾಗಿ ಈ ಥರ ಮುಳುಗಬೇಕು. ಯಾಕೆಂದರೆ ಈ ಮಸಾಲೆ ಎಲ್ಲ ಇದಕ್ಕೆ ಒಳ್ಳೆ ರೀತಿಯಾಗಿ ಹಿಡ್ಕೊಳ್ಬೇಕು. ನಂತರ ಇದಕ್ಕೊಂದು ಮುಚ್ಚಳ ಹಾಕಿ ಇದನ್ನು 10 ನಿಮಿಷ ಆದರೂ ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ಮುಚ್ಚಳ ಮುಚ್ಚುವಾಗ ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಟು ಮುಚ್ಚಬೇಕು. ಯಾಕೆಂದರೆ ಈ ಮಸಾಲ ಚೆನ್ನಾಗಿ ಕುದಿ ಬರುವಾಗ ಹೊರಗೆ ಚೆಲ್ಲಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಉಂಟು. ಹಾಗಾಗಿ ಈ ಥರ ಒಂದು ಸ್ವಲ್ಪ ಗ್ಯಾಪ್ ಇಟ್ಟರೆ ಒಂದು ಅದು ನಮಗೆ ಕುದಿ ಬರುವಾಗ ಕಾಣ್ತದೆ, ಇನ್ನೊಂದು ಈ ಥರ ಗ್ಯಾಪ್ ಇಡುವುದರಿಂದ ಅದು ಅಷ್ಟು ಸ್ಪೀಡಲ್ಲಿ ಚೆಲ್ಲಿ ಹೋಗುವುದಿಲ್ಲ. ಈಗ 10 ನಿಮಿಷದ ನಂತರ ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೇನೆ. ಈ ಸಾರೆಲ್ಲ ನೋಡ್ಬೋದು ಯಾವ ಥರ ಕಂಪ್ಲೀಟಾಗಿ ಗಟ್ಟಿಯಾಗ್ತಾ ಬಂದಿದೆ. ಹಾಗೆ ಇದು ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಏಡಿ ಸಾರು ರೆಡಿಯಾಗಿದೆ. ಈಗ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕಿ. ಕೆಲವರು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋದಿಲ್ಲ, ನಾನು ಸ್ವಲ್ಪ ಸೇರಿಸ್ತೇನೆ ಯಾಕಂದರೆ ಅದು ಘಮ ಚೆನ್ನಾಗಿರ್ತದೆ ಅಂತ ಹೇಳಿ. ನಿಮಗೆ ಇಷ್ಟ ಅಂತ ಆದರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ. ಇಷ್ಟೇ ನೋಡಿ, ಘಮಿಸುವಂತಹ ಏಡಿ ಸಾರು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತದೆ ಇದು. ರೈಸು ಜೊತೆ ಅಂತೂ ಸೂಪರು. ಹಾಗೆ ನಿಮಗೆ ದೋಸೆ, ಇಡ್ಲಿ ಯಾವುದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್. ಇದರ ಗ್ರೇವಿ ಕೂಡ ನೋಡ್ಬೋದು, ಈ ಥರ ತಿಕ್ಕಾಗಿ ಬಂದಿದೆ. ಹಾಗೆ ಸೂಪರಾಗಿದೆ. ನೀವು ಕೂಡ ಈ ಥರದ ಒಂದು ಗ್ರೇವಿಯನ್ನು ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ಹೊಸಬರಾದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.